ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅದೇನೇ ಇದ್ರೂ ವಿನಂತಿ ಬಂದಮೇಲೆ ತೀರ್ಮಾನ ಮಾಡೋಣ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನೇ ಗಜಗೌರಿ, ನನಗೆ ಏಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ಯಲ್ವಾ ಅಂತ ಈಶ್ವರಿ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ಇದು ಏಟಲ್ಲ ಈಶ್ವರಿ, ಎದುರೇಟು. ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ, ಸರಿಯಾಗಿ ಸಿಕ್ಕಾಕೊಂಡೆ, ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ವಿನಂತಿ ಮದುವೆ ನಿಲ್ಲಿಸಿದ್ದನ್ನು ನೆನೆಸ್ಕೊತಿರ್ತಾಳೆ. ಸಾವಿತ್ರಿ, ಏನು ಹೇಳ್ರು ಆಟ ಆಡ್ತಾ ಇದ್ದೀರಾ? ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ? ಕಣ್ಮುಂದೆ ಇಷ್ಟೆಲ್ಲ ನಡೆದ್ರೂ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಇಷ್ಟೆಲ್ಲ ಆದಮೇಲೆ ನನಗೆ ಈ ಮದುವೆ ಬೇಡ ಅಂತ ನವೀನ ಮಾತಾಡ್ತಾನೆ. ನವೀನ, ಏನಪ್ಪ ಇಂಥ ಮಾತು ಮಾತಾಡ್ತಾ ಇದೀಯಾ ಅಂತ ಈಶ್ವರಿ ಕೇಳ್ತಾಳೆ. ಇನ್ನೇನು ಮಾತಾಡಲಿ, ಇವತ್ತು ಡ್ರೈವರ್ ಜೊತೆ ಓಡೋಗಿ ವಾಪಸ್ ಬಂದವಳೆ, ನಾಳೆ ಬೇರೆಯವನ ಜೊತೆ ಓಡೋದ್ರೆ ನಾನೇನು ಮಾಡಲಿ? ಅದಕ್ಕೆ ನನಗೂ ಇಂಥವಳನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನವೀನ, ಅಪ್ಪ ಅವ್ವ ಇನ್ನೂ ನಿಂತ್ಕೊಂಡು ಏನು ನೋಡ್ತಾ ಇದ್ದೀರಾ? ಇವ್ರುಗಳ ಸವಾಸನೆ ಬೇಡ, ನಡೀರಿ ಹೋಗೋಣ ಅಂತ ಹೋಗೋದಕ್ಕಂತ ಹೋಗ್ತಾರೆ. ಮದುವೆ ಗಂಟೆ ಅದ್ಯಾಕೆ ಇಷ್ಟೊಂದು ಆತರ? ನಮ್ಮವರು ಅದೇನೋ ಸಾಕ್ಷಿ ತತ್ತವ್ರಂತೆ, ಅದನ್ನು ಕಣ್ಣಾರೆ ನೋಡಿಕೊಂಡು ಆಮೇಲೆ ನಿನ್ಗೆ ಯಾವ ಥರ ಬೇಕೋ ಆ ಥರ ಸನ್ಮಾನ ಮಾಡಿಬಿಟ್ಟು ಕಳ್ಸೋಣ ಬಿಡು ಮದುವೆ ಗಂಟೆ ಅಂತ ಭುಜದ ಮೇಲೆ ಕೈ ಇಟ್ಬಿಟ್ಟು ಹೇಳ್ತಿರ್ತಾನೆ ಭದ್ರ. ಮರ್ಯಾದೆಯಿಂದ ಕೈ ತೆಗೆದ್ರೆ ಸರಿ, ಇಲ್ಲಾಂದರೆ ಪರಿಣಾಮ ನೆಟ್ಗಿರಲ್ಲ. ಎತ್ತಲೆ ಕೈ ಅಂತ ಭದ್ರನ ಕೈನ ಎತ್ತಿ ಬಿಸಾಡ್ತಾನೆ ಭುಜದ ಮೇಲೆ ಇಟ್ಟಿದ್ದಕ್ಕೆ. ನವೀನ, ಅಯ್ಯ ನಿನ್ನ ಈ ಅಂದಾಳಿನ ತಂದು ನನ್ನ ಕೈನೇ ಎಸಿತೀಯ ಅಂತ ಹೇಳಿ ಒಂದು ಬಿಡ್ತಾನೆ ಭದ್ರ. ನವೀನ್ಗೆ ಕೆಳಗಡೆ ಬೀಳ್ತಾನೆ ನವೀನ. ಶಾನೆ ತಪ್ಪು ಮಾಡಿಬಿಟ್ರಿ, ನನ್ನ ಮಗನ ಮೇಲೆ ಹೆಂಗ್ರಿ ಕೈ ಮಾಡಿದ್ರಿ ನೀವು ಅಂತ ಕೇಳ್ತಾನೆ ನಂಜೇಗೌಡ. ನಿಮ್ಮನ್ನು ನೀವು ಏನು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ನಂಜೇಗೌಡ. ಹೆಚ್ಚಿಗೆ ಮಾತಾಡಿದ್ರೆ ಬರೀ ಹೊಡೆಯೋದಲ್ಲ, ನಿನ್ನ ಮಗನ್ನ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ ನವೀನನ್ನು ಎತ್ತೋದಕ್ಕಂತ ಹೋಗ್ತಿರ್ತಾನೆ ಭದ್ರ. ಭದ್ರಮಾಮ ಅಂದ್ಕೊಂಡು ವಿನಂತಿನ್ನೂ ಕೊಟ್ಲೆ ಬರ್ತಾರೆ. ಭದ್ರಮಾಮ ಅಂತ ಅಂದ್ಕೊಂಡು ಬಂದು ನಿಂತ್ಕೊತಾಳೆ. ಏಯ್, ನಾವೆಲ್ಲರೂ ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ, ಅದೇನು ಸಾಕ್ಷಿ ತಂದಿದೆಯಾ ತೋರಿಸು ಅಂತ ಶಿವರಾಮೇಗೌಡರು ಗದರ್ತಿರ್ತಾರೆ. ಮಾವಯ್ಯ ಇವನು ಒಳ್ಳೆಯವನಲ್ಲ ಅಂತ ಅತ್ಕ್ಯಮ್ಮನ ಗೊತ್ತಾಗಿ ಇವನ ಬಗ್ಗೆ ತಿಳ್ಕೊಳೋದಕ್ಕಾಗಿ ನನ್ನ ರಾತ್ರಿನೇ ಲಾಡ್ಜಿಗೆ ಕಳಿಸಿತ್ತು. ನನ್ನಂಗೆಯ ವಿನಂತಿ ಇನ್ನೂ ಅಲ್ಲಿಗೆ ಬಂದಿದ್ಲು. ಇವನು ಎಂಥವನು ಅಂತಂದರೆ ಅಂತ ನಡೆದಿದ್ದನ್ನೆಲ್ಲ ಹೇಳ್ತಾ ಇರ್ತಾನೆ ವಿವರವಾಗಿ ಕೋಟ್ಲೆ. ಅಲ್ಲಿ ಆಟೋ ಡ್ರೈವರ್ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾನೆ ಕೋಟ್ಲೆ. ಈ ಹೋಟ್ಲಲ್ಲಿ ಉಳ್ಕೊಳೋದಕ್ಕೆ ಬರ್ತಾರಲ್ಲ ಹೆಣ್ಮಕ್ಳು, ಖುಷಿಯಾಗೇ ಹೋಗ್ತಾರೆ, ವಾಪಸ್ ಬರುವಾಗೂ ಖುಷಿಯಾಗೇ ಬರ್ತಾರೆ. ಆದರೆ ಒಂದು ವಾರ 10 ದಿನ 15 ದಿವಸ ಕಳ್ಕೊಂಡು ಈ ಹೆಣ್ಮಕ್ಳು ಇದೇ ಹೋಟ್ಲಿಗೆ ಬರ್ತಾರೆ. ಏನೋ ಒಂಥರ ಆತಂಕದಲ್ಲಿರ್ತಾರೆ ಸರ್, ಹೋಗ್ತಾ ಕಣ್ಣೀರು ಹಾಕ್ಕೊಂಡು ಆಚೆ ಹೋಗ್ಬಿಡ್ತಾರೆ ಅಂತ ಆಟೋ ಡ್ರೈವರ್ ಹೇಳಿದ್ದನ್ನೆಲ್ಲ ಹೇಳ್ಕೊಂಡು ಮತ್ತೆ ವಿನಂತಿಗೆ ಆಗಿದ್ದನ್ನೆಲ್ಲ ಹೇಳ್ತಾ ಇರ್ತಾನೆ. ಪೊಲೀಸರಿಗೆಲ್ಲ ಹಿಡ್ಕೊಟ್ಟಿದ್ದನ್ನೆಲ್ಲ ಹೇಳ್ತಿರ್ತಾನೆ ಕೋಟ್ಲೆ. ಹೌದು ಮಾವ, ಕೋಟ್ಲೆ ಹೇಳ್ತಿರೋದೆಲ್ಲ ಸತ್ಯ. ಈಗಾಗಲೇ ಇವನು ಫ್ರೆಂಡ್ಸ್ನೆಲ್ಲ ಪೊಲೀಸರು ಸಾಕ್ಷಿ ಸಮೇತ ಅರೆಸ್ಟ್ ಮಾಡವ್ರೆ. ಈಗ ಈ ಮಹಾನ್ ಭಾವನ್ನ ಸತ್ಕಾರ ಮಾಡಿ ಕರ್ಕೊಂಡೋಗೋದಕ್ಕೆ ಪೊಲೀಸರು ಬರ್ತಾವ್ರೆ ಮಾವ ಅಂತ ವಿನಂತಿ ಹೇಳ್ತಿರ್ತಾಳೆ. ಅಲ್ಲಿಗೆ ಪೊಲೀಸರು ಬರ್ತಾರೆ. ಸರ್, ಇವನೊಬ್ಬ ದೊಡ್ಡ ಕ್ರಿಮಿನಲ್ಲು, ಇವನ ಅನಾಚಾರದ ಬಗ್ಗೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿವೆ. ನೀವೇನಾದರೂ ಪರ್ಮಿಷನ್ ಕೊಟ್ಟರೆ ಈ ಕೂಡಲೇ ಇವನನ್ನು ಅರೆಸ್ಟ್ ಮಾಡ್ತಿರ್ವಿ ಸರ್ ಅಂತ ಇನ್ಸ್ಪೆಕ್ಟ್ರು ಹೇಳ್ತಿರ್ತಾರೆ. ನಿಮ್ಮ ಡ್ಯೂಟಿ ನೀವು ಮಾಡಿ ಸರ್, ಇಂಥವ್ರಿಗೆ ಸರಿಯಾಗಿ ಎಡೆಮುಡಿ ಕಟ್ಟಿ ನೊಂದಿರೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಸಾವಿತ್ರಿ, ನೋಡಿದ್ರ ಅದಕ್ಕೆ ನೀವು ನೋಡಿರೋ ಅಂಥ ಬಂಗಾರದಂಥ ಅಳಿನ ರಾಸಲೀಲೆನ ಅಂತ ಹೇಳ್ತಿರ್ತಾಳೆ. ಇತ್ತ ಏನಿದು ಹಿಂಗಾಗೋಯ್ತಲ್ಲ, ನಾನೇನಾದರೂ ಇವಾಗ ಮಾತಾಡದೆ ಹೋದರೆ ಸರಿಯಾಗಿ ಸಿಕ್ಕಾಕೊಬಿಡ್ತೀನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು, ಏ ಪಾಪಿ, ನಮ್ಮ ಕಣ್ಮಣಿ ಪೋಟನ್ ನೋಡಿ ಮದುವೆ ಆದರೆ ಇವಳನ್ನೇ ಮದುವೆ ಆಗೋದು ಅಂತ ಬಂದು ಹೋಗೋರ್ದಲ್ಲೋ, ಅವಳನ್ನ ಅಷ್ಟು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ದಲ್ಲೋ, ಮಾತನ್ನ ನಂಬಿ ನೀನು ತುಂಬ ಒಳ್ಳೆಯವನು ಅಂದ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಈ ಮದುವೆಗೆ ಒಪ್ಪಿಸ್ದೆ. ಈಗ ನೋಡಿದ್ರೆ ಎಲ್ರೂ ಎದುರಾಕೊಂಡು ನಿನ್ನ ಕೈಲಿ ತಾಳಿ ಕಟ್ಟಿಸ್ಬೇಕು ಅಂದ್ಕೊಂಡೆ. ಇಂಥ ಮೋಸ ಮಾಡಿಬಿಟ್ಟಲ್ಲೋ, ಆ ದೇವರು ನಮ್ಮ ಕಣ್ಮಣಿ ಪರವಾಗಿದ್ದ ಅನ್ನಿಸ್ತೈತೆ. ಅದಕ್ಕೆ ತಾಳಿ ಕಟ್ಟಕ್ಕೆ ಮುಂಚೆ ನಿನ್ನ ಬಂಡವಾಳ ಬಯಲಾಯಿತು, ನಮ್ದವ್ರಿಗೆ ಮೋಸ ಮಾಡ್ತೀಯಲ್ಲೋ, ನೀನು ಚೆನ್ನಾಗಿರ್ತೀಯಾ ಅಂತಿರ್ತಾಳೆ ಈಶ್ವರಿ. ಸಾಕು ಮುಚ್ಚಮ್ಮ ಬಾಯ್ನ, ಏನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗಳ ಥರ ಮಾತಾಡಬೇಡ. ಈ ಮದುವೆ ವಿಚಾರನ ನಿನ್ನ ಹತ್ರ ನಾವು ತಗೊಬಂದ್ವಿ ಅಂತ ಹೇಳ್ತಾ ಇದ್ದೀರಲ್ಲ, ನಿನಗೆ ಮನಸ್ಸಾಕ್ಷಿ ಅಂತ ಅನ್ನೋದಿಲ್ವಾ? ಈ ಮದುವೆ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೋ ಅದರಲ್ಲಿ ನಿನಗೆ ಅರ್ಧ ಸಿಗುತ್ತೆ ಅಂತ ದುರಾಸೆಯಿಂದ ಈ ಮನೆ ಹೆಣ್ಣು ತೋರಿಸಿ ಮದುವೆ ಮಾತುಕತೆ ಶುರು ಮಾಡಿದ್ದು ನೀನು ತಾನೇ ಅಂತ ನವೀನ್ ತಾಯಿ ಹೇಳ್ತಿರ್ತಾಳೆ. ಯಾಕಮ್ಮ ಹಿಂಗೆ ಮಾತಾಡ್ತಾ ಇದೀಯಾ? ಬಾವ, ಇವ್ರ ಬಂಡವಾಳ ಬಯಲಾಯಿತು ನೋಡಿ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತವ್ರೆ. ಏನು ಮಾತಾಡ್ತಾ ಇದ್ದೀನಿ ಅಂತ ಪರಿಜ್ಞಾನ ಆಯ್ತೇನಮ್ಮ ನಿನಗೆ
ಅಂತ ಈಶ್ವರಿ ಹೇಳ್ತಾಳೆ. ನಿಂತವ ಸುಳ್ಳು ಹೇಳೋ ಕರ್ಮ ನಮಗೇನು ಬಂದಿಲ್ಲ. ನೀನು ನಮ್ಮ ಹತ್ರ ಮಾತಾಡಿರೋ ಫೋನ್ ರೆಕಾರ್ಡ್ ಎಲ್ಲ ನಮ್ಮ ಹತ್ರ ಅವೇ. ಅಷ್ಟೆಲ್ಲ ಯಾಕೆ, ಮದುವೆ ಹಿಂದಿನ ದಿವಸ ನಮ್ಮ ಹತ್ರ 22 ಲಕ್ಷ ಹಾಕ್ಸ್ಕೊಂಡಿರೋದು ಸ್ಟೇಟ್ಮೆಂಟು ಕೂಡ ನಮ್ಮ ಹತ್ರ ಅವೇ ಅಂತ ನವೀನ್ ತಾಯಿ ಹೇಳ್ತಾರೆ. ಈ ಮಾತನ್ನು ಕೇಳಿ ಎಲ್ಲರೂ ಗಾಬರಿ ಆಗ್ತಾ ಇರ್ತಾರೆ. ತೋರಿಸ್ರಿ ರೆಕಾರ್ಡ್ ಮಾಡ್ಕೊಂಡಿರೋದ್ರನ್ನೆಲ್ಲ ಅಂತ ಹೇಳ್ತಾಳೆ ನವೀನ್ ತಾಯಿ. ನಂಜೇಗೌಡ ರೆಕಾರ್ಡ್ಸ್ನೆಲ್ಲ ಮತ್ತು ದುಡ್ಡು ಕಳಿಸಿರೋದನ್ನೆಲ್ಲ ತೋರಿಸ್ತಾನೆ ಶಿವರಾಮೇಗೌಡ್ರಿಗೆ. ನೋಡು, ನೀನು ಬಣ್ಣ ಬದಲಾಯಿಸೋ ಉಸಿರು ಒಳ್ಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನೀನು ಇಷ್ಟು ಬೇಗ ಬದಲಾಯಿಸ್ತೀಯ ಅಂತ ಈಗಲೇ ಗೊತ್ತಾಗಿದ್ದು. ಮುಟ್ಟಾಳ್ರು ಸಹವಾಸ ಮಾಡಿದ್ರೆ ಒಂದಿನ ಬುದ್ಧಿ ಬರ್ಬೋದು, ಆದರೆ ಮನೆ ಆಳ್ರು ಸಹವಾಸ ಮಾಡಿದ್ರೆ ಮನೆಗೆ ಬೀಗ ಬೀಳ್ತೈತೆ ಅಂತ ನವೀನ್ ತಾಯಿ ಹೇಳ್ತಿರ್ತಾರೆ. ಇನ್ಸ್ಪೆಕ್ಟ್ರೆ, ಮೊದಲು ಇವನ್ನ ಹೇಳ್ಕೊಂಡೋಗಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ನಂಜೇಗೌಡ ಮತ್ತು ನಂಜೇಗೌಡನ ಮಗನ್ನ ಇಬ್ಬರನ್ನೂ ಹೇಳ್ಕೊಂಡು ಹೋಗ್ತಾರೆ ಪೊಲೀಸರು. ರೀ ಅಂದ್ಕೊಂಡು ಹೋಗ್ತಾಳೆ ನಂಜೇಗೌಡನ ಹೆಂಡ್ತಿ. ಇತ್ತ ಗೋವಿಂದೇಗೌಡರು, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ, ನಿನ್ನ ಮುಖ ನೋಡ್ತಾ ಇದ್ರೆ ಇಲ್ಲೇ ತುಳಿದು ಸಾಯಿಸ್ಬಿಡೋಣ ಅನಿಸ್ತೈತೆ ನಿನ್ನ ಅಂದ್ಕೊಂಡು ಹೊಡೆಯೋದಕ್ಕಂತ ಹೋಗ್ತಾರೆ ಗೋವಿಂದೇಗೌಡರು. ಗೋವಿಂದೋ ಅಂತ ಹೇಳಿ ತಡಿತಾಳೆ ಮೋಹನ. ಇದು ಮದುವೆ ಮನೆ, ಬಂದವ್ರ ಮುಂದ್ಗುಟೆ ಇದೆಲ್ಲ ಬೇಡ. ಯಾರು ಏನೇ ಮಾಡಿದ್ರೂ ನಮ್ಮನ್ನು ನಾವು ನಂಬಿದ್ದ ದೇವರು ನಮ್ಮ ಕೈ ಬಿಡೋಕ್ಕಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಗಬೇಕಾಗಿರೋ ಅನಾಹುತದಿಂದ ನನ್ನ ಮಗಳನ್ನ ಕಾಪಾಡವನೆ. ಬೇರೆ ಎಲ್ಲ ವಿಚಾರನೂ ಮನೆಗೆ ಹೋದ್ಮೇಲೆ ಮಾತಾಡುವ ಅಂತ ಮೋಹನ ಹೇಳ್ತಾಳೆ. ಹೂ ಕಣ್ಲ ಶಿವರಾಮ, ಕಣ್ಮಣಿ ಜೀವನದ ಬಗ್ಗೆ ನಿಧಾನವಾಗಿ ಕೂತು ತೀರ್ಮಾನ ಮಾಡೋಣ, ನಡೀರಿ ಅಂತಾಳೆ ಅಜ್ಜಮ್ಮ. ಇಂಥ ಪರಿಸ್ಥಿತಿನಲ್ಲಿ ಏನು ಮಾಡಬೇಕು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಒಂದು ತಿಳಿತಿಲ್ಲವ ನನಗೆ ಅಂತ ಶಿವರಾಮೇಗೌಡ ಹೇಳ್ತಿರ್ತಾನೆ. ಅಣ್ಣ, ಮದುವೆ ಮಂಟಪಕ್ಕೆ ಬಂದು ಮದುವೆ ನಿಂತೋದ್ರೆ ಜನಗಳೆಲ್ಲ ತಲೆಗೊಂದನ್ನು ಮಾತಾಡ್ತಾರೆ ಅಂತ ಸಾವಿತ್ರಿ ಹೇಳ್ತಾಳೆ. ಹೂನವ್ವ, ಒಡೆಯೋರ ಕೈ ಹಿಡಿಬೋದು, ಆದರೆ ಮಾತಾಡೋರನ್ನ ತಡೆಯೋಕ್ಕಾಗ್ತದೆ, ಹೇಳ್ ಸಾವಿತ್ರಿ ಅಂತ ಶಿವರಾಮೇಗೌಡರು ಗದರ್ತಿರ್ತಾರೆ. ಏನಣ್ಣ ಹಿಂಗೆ ಹೇಳ್ತಾ ಇದೆಯಾ? ಈಗ ನನ್ನ ಮಾತು ಕೇಳಿದ್ರೆ ಆಡ್ಕೊಳ್ಳೋ ಬಾಯಿಗಿನೆಲ್ಲ ಮುಚ್ಚಿಸ್ಬೋದು, ಹಂಗೆ ನಮ್ಮ ಕಣ್ಮಣಿ ಬದುಕು ಕೂಡ ಸರಿ ಮಾಡ್ಬೋದು ಅಂತ ಸಾವಿತ್ರಿ ಹೇಳ್ತಾಳೆ. ಈಗ ನಾನೇನು ಮಾಡಬೇಕು ಅಂತ ಹೇಳ್ತಾ ಇದ್ದಿ ಅಂತಾರೆ ಶಿವರಾಮೇಗೌಡರು. ಅಣ್ಣ, ಈಶ್ವರಿ ಅದಕ್ಕೆ ನೋಡಿದ ಹುಡುಗ ಸರಿಯಾಗಿಲ್ಲ ಅಂತ ನನ್ನ ಮಗಳು ಕಷ್ಟಪಟ್ಕೊಂಡಿಡ್ದು ಕಣ್ಮಣಿ ಜೀವನನ ಕಾಪಾಡವಳೆ. ಅದಕ್ಕೆ ನನ್ನ ಗಂಡನ ಮನೆ ಸಂಬಂಧದ ಕಡೆನೇ ಒಳ್ಳೆ ದ್ಯಾವ್ರಂತ ಹುಡುಗನ ನೋಡಿದ್ದೀನಿ. ಅವ್ರಿಗೂ ನಮ್ಮ ಕಣ್ಮಣಿ ತುಂಬ ಇಷ್ಟ ಆಗವಳೆ, ಅವರೂ ಈ ಮದುವೆಗೆ ಬಂದವ್ರೆ ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ಎಲ್ಲ ಸಾವಿತ್ರಿ ಮಕನೇ ನೋಡ್ತಿರ್ತಾರೆ. ಅಯ್ಯೋ, ಎಲ್ಲರೂ ಏನು ಹಿಂಗೆ ನೋಡ್ತಾ ಇದ್ದೀರಾ, ನೀವೆಲ್ಲ ಹ್ಞೂ ಅಂದರೆ ಈಗಲೇ ಇದೇ ಮಂಟಪದಲ್ಲಿ ಮದುವೆ ಮಾಡಿಸ್ಬಿಡ್ಬೋದು ಅಂತ ಹೇಳಿ ಮಾವಯ್ಯ ಬನ್ನಿ ಇಲ್ಲಿ ಅಂತ ಕೂಗ್ತಾಳೆ ಅವರು ಮಾವಯ್ಯನ. ನಿಮ್ಮ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳಿ ಅಂತಾಳೆ ಸಾವಿತ್ರಿ. ಗೌಡ್ರೆ, ಇಲ್ಲಿ ನಡೆದಿರೋದಕ್ಕೆಲ್ಲ ನಾವೇ ಸಾಕ್ಷಿಯಾಗಿದ್ದೀವಿ. ಇವತ್ತಾಗಿದ್ರ ಬಗ್ಗೆ ನಮ್ಗೆ ಯಾವ ಬೇಸರನೂ ಇಲ್ಲ, ಮಗಳ ಬಗ್ಗೆ ನಮ್ಗೆ ಯಾವ ತಪ್ಪು ಭಾವನೆ ಕೂಡ ಇಲ್ಲ. ಅದಕ್ಕೆ ಏನೋ ನಮ್ಮ ಮಗ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾನಂತೆ, ನೀವು ಒಪ್ಕೊಂಡ್ರೆ ಅವಳನ್ನ ನಾವು ಮದುವೆ ಮಾಡ್ಕೊಳೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಸಾವಿತ್ರಿ ಅವ್ರ ಮಾವ ಹೇಳ್ತಿರ್ತಾರೆ. ಅಣ್ಣ, ಏನಪ್ಪ ಹಿಂಗೆ ಹೇಳ್ತವ್ರ ಅಂತ ಅನುಮಾನ ಪಡಬೇಡ ಅಣ್ಣ, ಇವನು ಈಶ್ವರಿ ಅದಕ್ಕೆ ನೋಡಿರೋ ಹುಡುಗನ ಥರ ಕೆಟ್ಟವನೇನಲ್ಲ, ಶಾನೆ ಒಳ್ಳವನು, ಗುಣವಂತ ಕಣಣ್ಣ. ಇವನಿಗೆ ನಮ್ಮ ಕಣ್ಮಣಿನ ಕೊಟ್ಟು ಮದುವೆ ಮಾಡಿದ್ರೆ ಅವಳು ಬಾಳು ಸಂದಾಗಿರ್ತೈತೆ ಕಣಣ್ಣ ಅಂತ ಸಾವಿತ್ರಿ ಹೇಳ್ತಾಳೆ. ಅಲ್ಲ, ನಿಮ್ಮ ಮಾತು ಕೇಳಿ ನಮಗೆ ಶಾನೆ ಸಂತೋಷ ಆಯ್ತೈತೆ, ಆದರೆ ಕಣ್ಮಣಿನ ಮದುವೆ ಆಗ್ತೀನಿ ಅಂತ ನೀವು ಹೇಳೋದಕ್ಕೆ ಕಾರಣ ಆದರೂ ಏನೋ ಅಂತ ಅಜ್ಜಮ್ಮ ಕೇಳ್ತಾಳೆ. ಈ ವಯಸ್ಸಲ್ಲಿ ಯಾರೂ ಮಾಡ್ದಿರೋ ಇರೋ ತಪ್ಪನ್ನ ನಿಮ್ಮ ಮೊಮ್ಮಗಳೇನೂ ಮಾಡಲಿಲ್ವಲ್ಲ, ಅದ್ಯಾವ ದೊಡ್ಡ ವಿಷಯ ಬಿಡಿ ಅಂತ ಸಾವಿತ್ರಿ ಮಾವ ಹೇಳ್ತಿರ್ತಾರೆ. ನಿಮ್ಮದು ಶಾನೆ ದೊಡ್ಡ ಮನಸ್ಸು, ಹಂಗೆ ನಮ್ಮ ಹುಡುಗಿಗೆ ಯಾವ ಆಸ್ತಿಯಲ್ಲಿ ಯಾವ ಪಾಲು ಕೊಡೋಕ್ಕಿಲ್ಲ ಅಂತ ಹಕ್ಕು ಖುಲಾಸೆ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡು ಮೈ ಮೇಲೆ 1 ಗ್ರಾಮ್ ಚಿನ್ನನೂ ಹಾಕದೆ ಹುಟ್ಟಿರೋ ಬಟ್ಟೆಯಲ್ಲಿ ಹಂಗೆ ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ಮದುವೆ ಮಾಡ್ಕೊಂಡು ಹೋಗೋಷ್ಟು ದೊಡ್ಡ ಮನಸ್ಸು ನಿಮ್ಗಿದ್ದೀತೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಇದ್ಯಾಕೆ ಮಾವ ಹಂಗೆ ಯೋಚನೆ ಮಾಡ್ತೀರಾ? ನೀವೇನು ಆಸ್ತಿಗೋಸ್ಕರ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಬಂದಿಲ್ಲ ಅಂತ ಧೈರ್ಯವಾಗಿ ಹೇಳಿ ಮಾವ, ಪರವಾಗಿಲ್ಲ ಅಂತಾಳೆ ಸಾವಿತ್ರಿ. ಅದನ್ನು ಅವ್ರು ಹೇಳಬೇಕು, ನೀನು ಯಾಕೆ ತಾಯ್ಪೆ ಹಾಕೋಗಿ ನೋಡ್ತಾ ಇದ್ದೀಯಾ, ನೀನು ಹೇಳಪ್ಪ ಅಂತ ಹೇಳ್ತಾಳೆ ಅಜ್ಜಮ್ಮ. ಏನಮ್ಮ ಹಿಂಗೆ ಕೇಳ್ತಾ ಇದ್ದೀರಿ, ಈಗ ಹೆಣ್ಮಕ್ಳಿಗೂ ಆಸ್ತಿಯಲ್ಲಿ ಪಾಲಿದೆ ಅಂತ ಕಾನೂನೇ ಇದೆ ಅಲ್ವಾ ಅಂತ ಸಾವಿತ್ರಿ ಅವ್ರ ಮಾವ ಕೇಳ್ತಾರೆ. ಅಂದರೆ ನೀವು ನಮ್ಮ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂತ ಕೇಳಿದ್ದು ನಮ್ಮ ಆಸ್ತಿಗೋಸ್ಕರ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗೆಲ್ಲ ಇಲ್ಲ ಅಂತ ಒಂದೇ ಸರಿ ಸಾವಿತ್ರಿ ಮತ್ತು ಸಾವಿತ್ರಿ ಅವ್ರ ಮಾವ ಹೇಳ್ತಿರ್ತಾರೆ. ಸಾಕು ನಿಲ್ಲಿಸು ನಿಮ್ಮ ನಾಟಕನ, ಯಾವುದಕ್ಕೋಸ್ಕರ ಈ ಮದುವೆ ಮಾಡ್ಕೊತೀರಿ ಅಂತ ಹೇಳ್ತಾ ಇದ್ದೀರಾ ಅಂತ ಅರ್ಥ ಆಗದಿರೋ ಅಷ್ಟು ದಡ್ರಲ್ಲ ನಾವು. ಶಿವರಾಮ, ಹಿಂಗೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಬರೋರು ಯಾರೂ ಮನಪೂರ್ವಕವಾಗಿ ಬರಲ್ಲ. ನಮ್ಮ ಕಣ್ಮಣಿ ಪ್ರೀತಿ ಮಾಡೋದನ್ನೇ ನೆಪ ಮಾಡಿಕೊಂಡು ಸುಲಿಗೆ ಮಾಡೋದಕ್ಕೆ ಬರ್ತಾರೆ. ಆಸ್ತಿ ಸಿಗ್ತೈತೆ ಅಂತ ದುರಾಸೆಯಿಂದ ಬರೋರು ಮುಂದೆ ಅವಳನ್ನು ಪ್ರೀತಿಯಿಂದ ನೋಡ್ಕೊತಾರೆ ಅಂತ ಗ್ಯಾರಂಟಿ ಏನು? ವಸಿ ಯೋಚನೆ ಮಾಡ್ಲ ಮಗ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಪ್ಪಯ್ಯ, ನಾನು ರಾಕಿನ ಹುಟ್ದಾಗಿಂದ ನೋಡಿದ್ದೀನಿ,
ಅವನು ಬಡವನೇ ಆಗಿರ್ಬೋದು, ಕೆಟ್ಟವನಂತೂ ಅಲ್ಲ. ಈಗ ನಮ್ಮ ಕಣ್ಮಣಿಗೆ ಬೇಕಾಗಿರೋದು ಹಣ ಆಸ್ತಿ ಸಂಬಂಧ ಅಲ್ಲ, ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳೋ ಅಂತ ಗುಣ ಇರೋನು ಬೇಕಪ್ಪಯ್ಯ. ರಾಕಿ ನನ್ನ ತಂಗಿನ ಸಂದಾಗ ನೋಡ್ಕೊತಾನೆ ಅಂತ ನಂಬಿಕೆ ನನಗದೇ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಅಲ್ಲಪ್ಪ ಕಣಪ್ಪ ಭದ್ರ, ಅವನಿಗೆ ಯಾವ ಯೋಗ್ಯತೆ ಇದೆ ಅಂತ ಅವನು ಕೊಟ್ಟು ಮದುವೆ ಮಾಡೋಕೆ ಹೋಗ್ತಾ ಇದೆಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಪ್ರೀತಿ ಮಾಡ್ದವಳನ್ನ ಕೊನೆ ತನಕ ಕಾಯ್ಬೇಕು ಅನ್ನೋ ಯೋಗ್ಯತೆ ಐತೆ, ಅವಳಿಗೋಸ್ಕರ ಪ್ರಾಣ ಕೊಡೋ ಮನಸ್ಸು ಅದೇ ಅಂತ ಸಾಕು ತಂದೆ ಹೇಳ್ತಿರ್ತಾರೆ. ಕಣ್ಮಣಿ ಸಾಕು ತಂದೆ, ಅದ್ಯಾವುದು ಹೊಟ್ಟೆ ತುಂಬ್ಸೋಕಿಲ್ಲ ಇವ್ರೆ ಅಂತ ಸಾವಿತ್ರಿ ಹೇಳ್ತಾಳೆ. ಓ, ಅವನು ಬಡವ ಅಂತ ತಾನೇ ನಿಮಗೆ ಪ್ರಾಬ್ಲಮ್ಮು? ಯೋಚನೆ ಮಾಡಬೇಡಿ, ನನ್ನ ಆಸ್ತಿನೆಲ್ಲ ರಾಕೇಶನ್ಗೆ ಬರೀತೀನಿ, ಆವಾಗ ಅವನು ನಿಮ್ಮ ಯೋಗ್ಯತೆಗೆ ತಕ್ಕನಾದ ವರ ಅವನಾಗ್ತಾನೆ ಅಂತ ಮೋಹನ್ ಅವರ ಅಣ್ಣ ಹೇಳ್ತಿರ್ತಾರೆ. ಆಸ್ತಿ ಅಂತಸ್ತಿನ ವಿಚಾರ ಬೇಡ ಬಾವ, ನನ್ನ ಮಗಳನ್ನ ಕೈ ಹಿಡಿಯೋನು ಗುಣವಂತ ಆಗಿರಬೇಕು ಅಷ್ಟೇಯ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಈ ವಿಚಾರದಲ್ಲಿ ರಾಕೇಶು ಒಂದು ತೂಕ ಜಾಸ್ತಿನೇ ಇದ್ದಾನಲ್ಲ, ಧಾರಾಳವಾಗಿ ಅವನಿಗೆ ಮದುವೆ ಮಾಡಿಕೊಡಿ, ಅವಳನ್ನ ಸಾಕಿದ್ದೀವಿ ಅಂತ ಅಧಿಕಾರದಲ್ಲಿ ನಾವು ಕೇಳ್ತಾ ಇಲ್ಲ. ರಾಕಿ ಜೊತೆ ಮದುವೆ ಆದರೆ ನಮ್ಮ ಕಣ್ಮಣಿ ತುಂಬ ಚೆನ್ನಾಗಿರ್ತಾಳೆ, ಆ ನಂಬಿಕೆ ನನಗದೆ ಅಂತ ಮೋಹನ್ ಅವರ ಅಣ್ಣ ಹೇಳ್ತಿರ್ತಾನೆ. ಅಪ್ಪಯ್ಯ ದಯವಿಟ್ಟು ಅಂತ ಭದ್ರ ಹೇಳ್ತಾನೆ. ಸರಿ ಮಗ, ಹೋಗಿ ರಾಕಿನ ಕರ್ಕಬಾ ಅಂತ ಹೇಳ್ತಾನೆ ಶಿವರಾಮೇಗೌಡ. ಈಗ ಹೇಳಿದ ತಕ್ಷಣ ಎಲ್ಲರ ಮುಖದಲ್ಲೂ ಸಂತೋಷ ಉಕ್ಕಿ ಹರಿತೈತೆ. ಪಾಟ್ಲೆ ರಾಕಿನ ಕರ್ಕೊಬರ ಹೋಗ್ಲಾ ಅಂತ ಹೇಳ್ತಾನೆ ಶಿವರಾಮೇಗೌಡ. ಅಣ್ಣ, ನಾನೇ ಹೋಗಿ ರಾಕಿನ ಕರ್ಕೊಬರ್ತೀನಿ ಅಂತ ಗೋವಿಂದೇಗೌಡರು ಕ್ವಾಟ್ಲೆ ಇಬ್ಬರು ಹೋಗ್ತಾರೆ. ಇತ್ತ ತುಂಬ ಖುಷಿಯಿಂದ ಅವ್ರ ಅಪ್ಪನ ಹತ್ರ ಹೋಗಿ ತಪ್ಕೊತಾಳೆ ಕಣ್ಮಣಿ. ಇತ್ತ ಕ್ವಾಟ್ಲೆ ಮತ್ತು ಗೋವಿಂದೇಗೌಡರು ಹುಡುಕ್ತಿರ್ತಾರೆ ರಾಕಿನ. ಮಾವಯ್ಯ, ಇಷ್ಟು ಬಿರಿನ ಅದು ಎತ್ಲಾಗ ಹೊರಟೋದ ಅಂತ ಕ್ವಾಟ್ಲೆ ಹೇಳ್ತಾನೆ. ಎಲ್ಲೋದ್ನೋ ಗೊತ್ತಿಲ್ಲ, ಬಾ ಅತ್ಲಾಗ ಹೋಗಿ ನೋಡೋಣ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಇತ್ತ ಗೋಡೆಗೆ ಹೊರ್ಕೊಂಡು ನಿಂತಿರ್ತಾನೆ ರಾಕಿ. ಅವನನ್ನು ನೋಡಿ ಗೋವಿಂದೇಗೌಡರು, ಕ್ವಾಟ್ಲೆ ಅಲ್ಲವನೇ ನೋಡು ಬಾ ಅಂತ ಅಂದ್ಬಿಟ್ಟು ಹತ್ರಕ್ಕೆ ಬರ್ತಾರೆ. ರಾಕಿ ಅಂತ ಕ್ವಾಟ್ಲೆಗೆ ಹೋಗ್ತಾನೆ. ಗಾಬರಿ ಆಗ್ತಾನೆ ರಾಕಿ. ರಾಕಿ, ಎದ್ರುಕೋಬೇಡಪ್ಪ, ಆರಾಮಾಗಿರೋ, ಏನೋ ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ನೋಡು, ನಾವೀಗ ನಿನಗೆ ಹೊಡೆಯೋದಕ್ಕೆ ಬಂದಿಲ್ಲ, ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ರಾಕಿ, ನಮ್ಮ ಮಾವಯ್ಯ ನಿನಗೆ ಕಣ್ಮಣಿನ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಕೊಂಡವ್ರೆ, ಬಾ ಹೋಗುಮ್ಮ ಅಂತ ಕ್ವಾಟ್ಲೆ ಹೇಳ್ತಾನೆ. ಏನು ಹೇಳ್ತಾ ಇದ್ದೀರಾ ನೀವು ಅಂತಾನೆ ರಾಕಿ. ನೋಡು, ಅವನು ದಿಟಾನೇ ಹೇಳ್ತಾವನೆ, ಈಗ ನೀನು ನಮ್ಮ ಮನೆ ಅಳಿಯ, ಎಲ್ರೂ ನಿನಗೋಸ್ಕರ ಕಾಯ್ತವ್ರೆ, ಹೋಗೋಣ ನಡಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಎಲ್ಲ ಒಳ್ಳೇದಾಗಿರ್ಬೇಕಾದ್ರೆ ಬರೋದಕ್ಕೆ ಯಾಕೆ ಹಿಂದು ಮುಂದೆ ನೋಡ್ತಿ? ನೋಡು, ಅಲ್ಲಿ ಕಣ್ಮಣಿ ನಿನಗೋಸ್ಕರ ಜೀವ ಇಟ್ಕೊಂಡು ಕಾಯ್ತಾವಳೆ, ಅದು ಅಲ್ದೇನಯ್ಯ ಮನೆಯವ್ರ ಮುಂದ್ಗುಟ್ಟೆ ನಿಂತ್ಕೊಂಡು ಮಾತು ಕೊಟ್ಟಿರೋದು ಮದುವೆ ಮಾಡಿಸ್ತೀನಿ ಅಂತ ನಮ್ಮ ಅತ್ಕೆಮ್ಮ, ಅದಕ್ಕೆ ನಮ್ಮ ದೊಡ್ಡ ಮಾವನು ಒಪ್ಕೊಂಡವ್ರೆ, ಅವರಿಬ್ಬರು ಮಾತು ಕೊಟ್ಮೇಕೆ ಅದೇನಾದರೂ ಆಗಲಿ ನಡೆದೇ ನಡೀತದೆ, ಬಾ ನೀನು ಅಂತ ಹೇಳಿ ಕ್ವಾಟ್ಲೆ ಗೋವಿಂದು ರಾಕಿನ ಕರ್ಕೊಬರ್ತಾರೆ. ಎಲ್ರೂ ರಾಕಿನ ನೋಡಿ ಖುಷಿ ಪಡ್ತಾ ಇರ್ತಾರೆ. ಕ್ವಾಟ್ಲೆ ಗೋವಿಂದ ತಯಾರು ಮಾಡಿ ಕರ್ಕೊಬನ್ನಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಕೈ ಮುಗಿತಿರ್ತಾನೆ ರಾಕಿ. ಇತ್ತ ವಿದ್ಯಾನ್ ಮುಖ ನೋಡಿದ್ರೆ ಹೋಗು ಅಂತ ಹೇಳ್ತಿರ್ತಾಳೆ ಕನ್ಸನ್ನೆಯಲ್ಲಿ. ರಾಕಿನ ಕರ್ಕೊಂಡು ಕ್ವಾಟ್ಲೆ ಹೋಗ್ತಾ ಇರ್ತಾನೆ. ಎಲ್ಲರೂ ಮಂಟಪದ ಹತ್ರ ಹೋಗ್ತಾ ಇರ್ತಾರೆ. ಇತ್ತ ಕಣ್ಮಣಿ ಬಂದು ತಪ್ಕೊತಾಳೆ ವಿದ್ಯಾನ. ತುಂಬ ಥ್ಯಾಂಕ್ಸ್ ಅತ್ಗೆ ಅಂತ ಹೇಳ್ತಿರ್ತಾಳೆ ಕಣ್ಮಣಿ. ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಆಟೆಯ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ನನ್ನ ನಾದಿನಿ ಸಂತೋಷವಾಗಿರಬೇಕು, ನನಗೆ ಆಟೆಯ ಮುಖ್ಯ ಅಂತ ವಿದ್ಯೆ ಹೇಳ್ತಾಳೆ. ಕಣ್ಮಣಿ ಮತ್ತೆ ಭದ್ರನ ಕಡೆ ಹೋಗಿ ತಪ್ಕೊತಾಳೆ ಭದ್ರನ್ನ. ಭದ್ರ ಕೆಳಗಡೆ ಬಿಸಾಕಿರೋದ್ರನ್ನ, ಗಿಫ್ಟ್ ತಂದಿರೋದನ್ನ, ನೆಕ್ಲೆಸ್ನ ಕೊಡ್ತಾನೆ. ಕಣ್ಮಣಿ ಅದನ್ನು ತಗೊಂಡು ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.